ಇವತ್ತಿನ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಸ್ವಲ್ಪ ಟೇಸ್ಟಾಗಿ ಮಾಡಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರೋದು. ಇಲ್ಲಿ ನಾನು ಡಿಫ್ರೆಂಟ್ ಅಂತಂದರೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಮಾಡ್ಕೊಳ್ತೀನಿ. ಇಲ್ಲಿ ನಾನು ಫುಲ್ ಡೀಟೇಲಾಗಿ ತೋರಿಸ್ತಾ ಇಲ್ಲ. ಇಲ್ಲಿ 2 ವೆಜಿಟೇಬಲ್ ಹಾಕ್ಕೊಂಡಿದ್ದೀನಿ ಮತ್ತು ಲೈಟ್ ಟರ್ಮರಿಕ್ ಹಾಕ್ಕೊಂಡಿದ್ದೀನಿ. ಲೈಟ್ ಕಲರ್ ಬರುತ್ತೆ, ಉಪ್ಪಿಟ್ಟು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಮಾಮೂಲಿ ಉಪ್ಪಿಟ್ಟಿಗೆ ಏನೇನು ಹಾಕ್ತೀವೋ ಅದೇ ಹಾಕ್ಕೊಂಡು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು ನೀರು ಹಾಕ್ಕೊಂಡು ಕುದಿಸ್ಕೊಳ್ತೀನಿ. ಆದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರವೆನ ಹಾಕ್ಕೊಂಡು ನಾನಿಲ್ಲಿ ತಿರುಗಿಸ್ಕೊಳ್ತೀನಿ. ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿ ಹರಳುತ್ತೆ. ಉಪ್ಪಿಟ್ಟು ಫುಲ್ ಆದಮೇಲೆ ಅದನ್ನು ಒಂದು 5 ನಿಮಿಷ ಹಾಗೆ ಮುಚ್ಚಿಡಬೇಕು. ಅದಾದಮೇಲೆ ಸರ್ವ್ ಮಾಡಿದ್ರೆ ಉಪ್ಪಿಟ್ಟು ತುಂಬಾ ಟೇಸ್ಟಾಗಿ ಬರುತ್ತೆ. ಬಿಸಿ ಬಿಸಿಯಲ್ಲಿ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿ ಬರುತ್ತೆ. ಬೇರೆ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಏನಾದರೂ ಸ್ವೀಟು ಅಥವಾ ಖಾರ ಏನಾದರೂ ಇರಬೇಕಲ್ವ, ಹಾಗಾಗಿ ಇಲ್ಲಿ ಸ್ಪೆಷಲ್ಲಾಗಿ ಅವಲಕ್ಕಿಯಲ್ಲಿ ನಾನಿಲ್ಲಿ ಪಾಯಸ ಮಾಡ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿರೋ ಪಾಯಸ ಇದು. ಕೊಕೊನೆಟ್ ಮಿಲ್ಕಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು ಈ ಕಡೆ ಸೈಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಉಪ್ಪಿಟ್ಟು ಆಯಿತು. ಲೋ ಫ್ಲೇಮಲ್ಲಿ ಉಪ್ಪಿಟ್ಟನ್ನ ನಾವು ಲಾಸ್ಟ್ ಮಿನಿಟಲ್ಲಿ ಬಾಯ್ಲ್ ಮಾಡಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಕ್ಲೀನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಲೈಟಾಗಿ ಹಾಕಬೇಕು ಟರ್ಮರಿಕ್ಕು. ಇಲ್ಲಿ ನಾನು ಗೋಡಂಬಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಇಲ್ಲಿ ಅವಲಕ್ಕಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅವಲಕ್ಕಿ ಬೇಗನೆ ಮಾಡೋವಂಥ ಸ್ವೀಟ್ ಇದು. ಇದಕ್ಕೊಂಚೂರು ತುಪ್ಪ ಹಾಕ್ಕೊಂಡು ಇಲ್ಲಿ ನಾನು ಉಪ್ಪಿಟ್ಟು ಸರ್ವ್ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿಯಲ್ಲಿ ಉಪ್ಪಿಟ್ಟು ತಿಂದ್ರೇ ಚೆಂದ. ಅದಕ್ಕೊಂದು ಸ್ವೀಟ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಸಿಂಪಲ್ಲಾಗಿ ಅವಲಕ್ಕಿಯಲ್ಲಿ ಮಾಡ್ಕೊತಾ ಇದ್ದೀನಿ. ತೆಂಗಿನ ಹಾಲು ಹಾಕಿದರೆ ಟೇಸ್ಟಾಗಿ ಬರುತ್ತೆ. ಇಲ್ಲಿ ನೋಡಿ, ಉಪ್ಪಿಟ್ಟು ಬಡಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ಸ್ವೀಟ್ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಹಾಲಲ್ಲಿ ಮಾಡಿದ್ರೆ ಟೇಸ್ಟಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈವ್ನಿಂಗಿಗೆ ನಾನಿಲ್ಲಿ ಪರೋಟ ತರಿಸಿದ್ದೆ, ಮತ್ತೊಂದು ಗ್ರೇವಿ ಮಾಡಿದ್ದೆ. ಏನಿಲ್ಲ, ಸಿಂಪಲ್ ಗ್ರೇವಿ. ಒಂದು ಸ್ವಲ್ಪ ಚಿಕನ್ಗೆ ಬರೀ ಈರುಳ್ಳಿ ಹಾಕಿ, ಖಾರ ಪುಡಿ ಹಾಕಿ, ಮೊಸರಿಗೆ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ನಾನಿಲ್ಲಿ ಒಗ್ಗರಣೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಈ ಗ್ರೇವಿ. ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ. ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ಲಾಲಿಪಾಪ್ ಫ್ರೈ ಮಾಡ್ಕೊಂಡಿದ್ದೀನಿ, ಚಿಕನ್ ಲಾಲಿಪಾಪ್. ಇವತ್ತಿಂದ ನೈಟ್ ಡಿನ್ನರ್ ಇದು. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗ್ರೇವಿ ಅಂತೂ ತುಂಬಾ ಚೆನ್ನಾಗಿದೆ. ಮೊಸರು ತುಂಬ ಹಾಕ್ಕೊಂಡು ಅದು ಒಗ್ಗರಣೆ ಹಾಕ್ಕೊಂಡು ಮಾಡಿಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 4 ಪೀಸ್ ಚಿಕನ್ನು.